ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋಲ್ಡ್. ಸ್ನೇಹಿತರೆ, ಬನ್ನಿ ಇವತ್ತು ನಾವು ಒಂದು ಪ್ರಮುಖವಾಗಿ ಚೀನಾ ನಾಗರಿಕತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಚೀನಾ ನಾಗರಿಕತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಬನ್ನಿ, ಈ ಒಂದು ಚೀನಾ ನಾಗರಿಕತೆಯು ಪ್ರಮುಖವಾಗಿ ಯಾವ ರೀತಿ ಉಗಮವಾಗುತ್ತದೆ ಎಂಬುದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ತಪ್ಪದೆ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ. ಬನ್ನಿ ಇವತ್ತು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಈ ಒಂದು ಚೀನಾ ನಾಗರಿಕತೆಯು ಭಾರತದ ಈಶಾನ್ಯ ದಿಕ್ಕಿನಲ್ಲಿರುವ ಒಂದು ದೇಶವಾಗಿದೆ ಮತ್ತು ಇಲ್ಲಿನ ಜನರು ಮಂಗೋಲಿಯನ್ ಎಂಬ ಹಳದಿ ಮೈ ಬಣ್ಣದ ಬುಡಕಟ್ಟು ಎಂಬ ಜನಾಂಗಕ್ಕೆ ಸೇರಿರುತ್ತಾರೆ. ಇಲ್ಲಿ ಯಾಂಗ್ತ್ಸೆ ಮತ್ತು ಹ್ವಾಂಗ್ ಹೋ ಇಲ್ಲಿ ಕಂಡುಬರುವ ಒಂದು ಪ್ರಮುಖ ನದಿಗಳಾಗಿವೆ. ಅಂದರೆ ಚೀನಾ ನಾಗರಿಕತೆಯಲ್ಲಿ ಕಂಡುಬರುವ ಪ್ರಮುಖವಾದ ಎರಡು ನದಿಗಳಾಗಿವೆ. ಮತ್ತು ಹಳದಿ ನದಿ ತೀರದಲ್ಲಿ ಚೀನಾ ನಾಗರಿಕತೆಯು ಉಗಮವಾಗುತ್ತದೆ, ಹುಟ್ಟುತ್ತದೆ ಸ್ನೇಹಿತರೆ. ಆದ್ದರಿಂದ ಇದನ್ನು ಚೀನಾ ನಾಗರಿಕತೆಯ ತೊಟ್ಟಿಲು ಅಂತ ಕರೆಯುತ್ತಾರೆ. ತದನಂತರ ಇಲ್ಲಿ ಈ ಒಂದು ಚೀನಾ ನಾಗರಿಕತೆಯಲ್ಲಿ ರಾಜಕೀಯ ಇತಿಹಾಸವು ಯಾವ ರೀತಿ ಇತ್ತು ನೋಡೋಣ ಬನ್ನಿ. ಚೀನಾದ ಮೊದಲ ಮನೆತನ ಶಾಂಗ್, ಅಂದರೆ ಚೀನಾ ನಾಗರಿಕತೆಯಲ್ಲಿ ಆ ಒಂದು ನಾಗರಿಕತೆಯನ್ನು ಆಳಿದ ಮೊದಲ ಮನೆತನ ಶಾಂಗ್. ಇವರು ಸುಮಾರು 3600ರಿಂದ 3000 ವರ್ಷಗಳವರೆಗೆ ಈ ಒಂದು ಚೀನಾವನ್ನು ಪ್ರಮುಖವಾಗಿ ಆಳ್ವಿಕೆ ಮಾಡ್ತಾರೆ. ಮತ್ತು ಈ ಒಂದು ಚೀನಾ ನಾಗರಿಕತೆಯ ಜನಾಂಗದವರು ಕೃಷಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದ್ದರು ಮತ್ತು ಇವರು ಪಿಂಗಾಣಿ ಮತ್ತು ಕಂಚಿನ ಪಾತ್ರೆಗಳನ್ನು ಉತ್ಪಾದಿಸುತ್ತಿದ್ದರು. ಶಾಂಗ್ ಮನೆತನ ಇವರ ಆಳ್ವಿಕೆ ಮುಗಿದ ನಂತರ ಚೌ ಮನೆತನ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಈ ಒಂದು ಚೌ ಮನೆತನದ ಪ್ರಸಿದ್ಧ ರಾಜ ಆದ ಹುವಾಂಗ್, ಅಂದರೆ ಹುವಾಂಗ್ ಅವರು ಚೌ ಮನೆತನದ ಪ್ರಸಿದ್ಧ ರಾಜ ಆಗಿರ್ತಾರೆ. ಮತ್ತು ಈ ಒಂದು ಚೀನಾದಲ್ಲಿ ಕಂಡುಬರುವ ಪ್ರಸಿದ್ಧವಾದ ತತ್ವಜ್ಞಾನಿಗಳೆಂದರೆ ಕನ್ಫ್ಯೂಷಿಯಸ್ ಮತ್ತು ಲಾವತ್ಸೆ. ಇವರು ಕಂಡುಬರುವಂಥ ಒಂದು ಪ್ರಮುಖವಾದ ತತ್ವಜ್ಞಾನಿಗಳಾಗಿದ್ದಾರೆ. ನಂತರ ಚೌ ಮನೆತನದ ಆಳ್ವಿಕೆಯನ್ನು ಕೊನೆಗೊಳಿಸಲು ಚಿನ್ ಮನೆತನ ಅಧಿಕಾರ ಬರುತ್ತದೆ ಸ್ನೇಹಿತರೆ. ಚಿನ್ ಮನೆತನದಿಂದಲೇ ಈ ದೇಶಕ್ಕೆ ಚೀನಾ ಎಂಬ ಹೆಸರು ಬರುತ್ತದೆ ಸ್ನೇಹಿತರೆ. ಮತ್ತು ಇಲ್ಲಿ ಕೆಲವು ಪ್ರಮುಖ ರಾಜರು ಸಹ ಕಂಡುಬರ್ತಾರೆ. ಆ ರಾಜರುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಶಿ ಹಾಂಗ್ ತಿ ಇವರು ಒಬ್ಬ ಪ್ರಮುಖವಾದ ಒಂದು ರಾಜರಾಗಿದ್ದಾರೆ. ಇವರು ಕಂಡುಬರ್ತಾರೆ. ಇವರು ಚಿನ್ ಮನೆತನದ ಪ್ರಸಿದ್ಧ ರಾಜ ಶಿ ಹಾಂಗ್ ತಿ ಇವರು ಶತ್ರುಗಳ ದಾಳಿಯನ್ನು ತಡೆಯಲು 1500 ಮೈಲಿ ಉದ್ದದ ಚೀನಾ ಮಹಾಗೋಡೆಯನ್ನು ಇವರು ನಿರ್ಮಾಣ ಮಾಡುತ್ತಾರೆ ಸ್ನೇಹಿತರೆ. ಇದು ಒಂದು ಪ್ರಮುಖವಾದ ಒಂದು ಪಾಯಿಂಟ್ಸ್ ಆಗಿದೆ. ನಂತರ ಶಿ ಹಾಂಗ್ ತಿ ನಿಧನ ಹೊಂದಿದ ನಂತರ ಚೀನಾವು ಹಾನ್ ವಂಶದ ಆಳ್ವಿಕೆಗೆ ಒಳಪಡುತ್ತದೆ. ನಂತರ ಬಂದ ರಾಜ ಊತಿ, ಇವರು ಹಾನ್ ವಂಶದ ಪ್ರಸಿದ್ಧ ದೊರೆ. ಇವರು ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಶಿ ಹಾಂಗ್ ತಿ ರವರ ನಿಧನದ ನಂತರ ಚೀನಾವು ಹಾನ್ ವಂಶದ ಮನೆತನಕ್ಕೆ ಸೇರುತ್ತಾರೆ. ಆ ಒಂದು ಹಾನ್ ವಂಶದ ಪ್ರಸಿದ್ಧ ರಾಜ ಊತಿ. ಚೀನಾ ಮತ್ತು ರೋಮ್ ನಡುವಿನ ವ್ಯಾಪಾರ ಮಾರ್ಗವು ರೇಷ್ಮೆ ಮಾರ್ಗವೊಂದು ಪ್ರಸಿದ್ಧಿಯಾಗುತ್ತದೆ. ಮತ್ತು ಈ ಒಂದು ಚೀನಾ ನಾಗರಿಕತೆಯು ಬೌದ್ಧ ಧರ್ಮವನ್ನು ಅಳವಡಿಕೆ ಮಾಡಿರ್ತಾರೆ. ನಂತರ ಬಂದ ಸುಂಗ್ ಮನೆತನದ ಕಾಲದಲ್ಲಿ ಮರದ ಮುದ್ರಣ ಯಂತ್ರ ಹಾಗೂ ಪಿಂಗಾಣಿ ತಯಾರಿಕೆ ಆರಂಭವಾಗುತ್ತದೆ. ಮಂಗೋಲಿಯನ್ನರ ಸುಂಗರ ರಾಜಧಾನಿ ಪೀಕಿಂಗ್, ಅಂದರೆ ಹಿಂದಿನ ಒಂದು ಕಾಲದಲ್ಲಿ ಮಂಗೋಲಿಯನ್ನರ ಸುಂಗರ ರಾಜಧಾನಿ ಪೀಕಿಂಗ್ ಆಗಿರುತ್ತದೆ. ಇದನ್ನು ಗೆಲ್ಲುವ ಮೂಲಕ ಸುಂಗರ ಆಳ್ವಿಕೆ ಕೊನೆಗೊಳ್ಳುತ್ತದೆ. ಅಂದರೆ ಇಂದಿನ ಚೀನಾದ ರಾಜಧಾನಿ ಬೀಚಿಂಗ್ ಆಗಿರುತ್ತದೆ, ಹಿಂದೆ ಪೀಕಿಂಗ್ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ಮತ್ತು ಚೀನಾ ನಾಗರಿಕತೆಯಲ್ಲಿ ಈ ಒಂದು ಆಳ್ವಿಕೆ ಮಾಡಿರುವಂಥ ಎಲ್ಲ ರಾಜರುಗಳು ಯಾವ ರೀತಿ ಯಾವ ಮಟ್ಟದಲ್ಲಿ ಕೊಡುಗೆಯನ್ನು ನೀಡಿರುತ್ತಾರೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಚಹಾ ಮತ್ತು ರೇಷ್ಮೆ ವಸ್ತ್ರವನ್ನು ನಮ್ಮ ಭಾರತಕ್ಕೆ ಚಹಾ ಮತ್ತು ರೇಷ್ಮೆ ವಸ್ತ್ರವನ್ನು ಚೀನಿಯರು ಪರಿಚಯ ಮಾಡಿಸ್ತಾರೆ. ಇದಲ್ಲದೆ ಬಿದಿರಿನಿಂದ ಮಾಡಿದ ಕಾಗದ, ಸಿಡಿಮದ್ದು, ಚಿತ್ರಕುಂಚ ಅಂದರೆ ಪೇಂಟಿಂಗ್ ಬ್ರಷ್, ಪಿಂಗಾಣಿ, ದಿಕ್ಸೂಚಿ ಮುಂತಾದವು ವಸ್ತುಗಳನ್ನು ಈ ಒಂದು ಚೀನಾದವರು ಕಂಡುಹಿಡಿಯುತ್ತಾರೆ. ನಂತರ ಚೀನಾದ ತಂತ್ರಜ್ಞಾನವನ್ನು ಲಾವತ್ಸೆ ಮತ್ತು ಕನ್ಫ್ಯೂಷಿಯಸ್ ಶ್ರೀಮಂತಗೊಳಿಸುತ್ತಾರೆ. ಅಂದರೆ ಈ ಒಂದು ಕೆಲವು ಪ್ರಮುಖವಾದ ವಸ್ತುಗಳನ್ನು ಕೆಲವು ತತ್ವಜ್ಞಾನಿಗಳು ಇದನ್ನು ಪ್ರಮುಖವಾಗಿ ಉತ್ಪಾದಿಸಿದರೆ ಇಲ್ಲಿ ಅವುಗಳ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸುವಂತೆ ಲಾವತ್ಸೆ ಮತ್ತು ಕನ್ಫ್ಯೂಷಿಯಸ್ ಈ ಒಂದು
ಚೀನಾ ನಾಗರಿಕತೆಯನ್ನು ಶ್ರೀಮಂತಗೊಳಿಸುತ್ತಾರೆ. ಮತ್ತು ಲಾವೋ ತ್ಸೆರವರು ಚೀನಿಯರಿಗೆ ಸರಳ ಜೀವನ ತ್ಯಾಗ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಯಾವ ರೀತಿ ಜೀವನ ಮಾಡುವುದು ಎಂಬುದನ್ನು ಇವರು ಪ್ರಮುಖವಾಗಿ ಬೋಧನೆ ಮಾಡ್ತಾರೆ. ಮತ್ತು ಕನ್ಫ್ಯೂಷಿಯಸ್ ರವರು ಸಮಾಜದಲ್ಲಿ ಕಳೆದು ಹೋಗಿದ್ದ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಮರುಸ್ಥಾಪಿಸುವ ಮೂಲಕ ಕೆಲಸವನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಇವರು ಪ್ರಮುಖವಾಗಿ ಹೇಳಿಕೊಡ್ತಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವತ್ತು ಈ ಒಂದು ತರಗತಿಯಲ್ಲಿ ಚೀನಾ ನಾಗರಿಕತೆ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀವಿ. ಸೊ ನಾಳೆ ಪ್ರಮುಖವಾಗಿ ಗ್ರೀಕ್ ನಾಗರಿಕತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು ಸ್ನೇಹಿತರೆ. ಸೊ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.